ನರೇಗಾ ಯೋಜನೆ ಕೆಲಸದಲ್ಲಿ ಜೆಸಿಬಿ ಬಳಕೆ. ಎರಡು ಗುಂಪುಗಳ ನಡುವೆ ಗಲಾಟೆ. ನರೇಗಾ ಯೋಜನೆಯ ಕೆಲಸಕ್ಕೆ ಜೆಸಿಬಿಗಳಲ್ಲಿ ಕೆಲಸ ಮಾಡ್ತಾ ಇದ್ದು, ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿರುವ ಘಟನೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಬಳಿ ನಡೆದಿದೆ. ಹಳ್ಳಿಗಳ ಜನರಿಗೆ ಕೆಲಸದ ಜೊತೆ ಕೂಲಿಯೂ ಸಿಗಲೆಂದು ಸರ್ಕಾರ ನರೇಗಾ ಯೋಜನೆಯನ್ನ ಜಾರಿಗೆ ತಂದಿದೆ. ನರೇಗಾ ಯೋಜನೆಯಿಂದ ಎಷ್ಟೋ ಕೂಲಿ ಕಾರ್ಮಿಕರು ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಇದೇ ನರೇಗಾ ಯೋಜನೆಯಿಂದ ನಮಗೆ ಕೆಲಸ ಸಿಗದಂತಾಗಿದೆ ಎಂದು ಕೂಲಿ ಕಾರ್ಮಿಕರು ಗಲಾಟೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಾವಗಡ ತಾಲೂಕಿನ ಕೋಟಗುಡ್ಡ ಕೆರೆಯಲ್ಲಿ ನರೇಗಾ ಕಾಮಗಾರಿಯು ಜೆಸಿಬಿಗಳಿಂದ ಮಾಡಲಾಗ್ತಾ ಇದ್ದು, ಇದರಿಂದ ನಮಗೆ ಕೆಲಸ ಸಿಗದಂತಾಗಿದೆ ಎಂದು ಆ ಭಾಗದ ಕೂಲಿ ಆಳುಗಳು ಪ್ರಶ್ನಿಸಲು ಮುಂದಾದ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇನ್ನು ಪಾವಗಡ ತಾಲೂಕಿನ ಬಹುತೇಕ ನರೇಗಾ ಕಾಮಗಾರಿಗಳು ರಜೆ ದಿನಗಳಲ್ಲಿ ಜೆಸಿಬಿ ಮೂಲಕ ಮಾಡ್ತಾ ಇರುವುದು ಕಂಡುಬಂದಿದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನರೇಗಾ ಕಾಮಗಾರಿ ವಿಚಾರವಾಗಿ ಮಾಹಿತಿಯನ್ನ ಕೇಳಲು ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ವಿಚಾರಿಸ್ತೀವಿ ಅಂತ ಮಾತ್ರ ಹೇಳ್ತಾರೆ. ಇನ್ನು ಕೆಲವು ನರೇಗಾ ಇಂಜಿನಿಯರ್ಗಳು ಮೊಬೈಲ್ನನ್ನೇ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನರೇಗಾ ಕಾಮಗಾರಿ ವಿಚಾರವಾಗಿ ತಾಲೂಕು ಪಂಚಾಯಿತಿ ಇಒ ಜಾನಕಿರಾಮ್ ಗಮನಕ್ಕೆ ತಂದಿದ್ದಾರೆ. ನಾನು ಕೆಲವೇ ದಿನಗಳಲ್ಲಿ ನಿವೃತ್ತಿ ಆಗ್ತಿದ್ದೇನೆ, ದಯವಿಟ್ಟು ಇಂತಹ ವಿಚಾರ ನನ್ನ ಬಳಿ ತರಬೇಡಿ ಎಂಬುದಾಗಿ ಸಬೂಬು ಹೇಳ್ತಿದ್ದಾರಂತೆ. ಅದೇನೇ ಆಗ್ಲಿ, ನರೇಗಾ ಯೋಜನೆಯಿಂದ ಕೆಲಸ ಸಿಗುತ್ತೆ ಅಂತ ಆಸೆಯಿಂದ ಕಾಯ್ತಾ ಇದ್ದ ಕೂಲಿ ಕಾರ್ಮಿಕರಿಗೆ ಜೆಸಿಬಿಯಿಂದ ಕೆಲಸ ಸಿಗದಂತಾಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸ್ಥಳೀಯ ಕೂಲಿ ಕಾರ್ಮಿಕರ ಪ್ರಶ್ನೆಯಾಗಿದೆ. ಸದ್ಯ ಈ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.